कर्माणि सन्न्यस्याध्यात्मचेतसा निराशैर्निर्ममो याति परं जयति सोच्युतः. ಹಾಂ ಏನು ವಿವಕ್ಷ ಅಂದರೆ ವ್ಯೂ ಪಾಯಿಂಟ್ ಅಂತ. ಯಾವ ಪಾಯಿಂಟಲ್ಲಿ ಹೇಳಿರೋದು ಅದು ಇಂಪಾರ್ಟೆಂಟ್. ನವಪ್ರಾಣವಯುಕ್ತೇನ ಸಂಧ್ಯಾತ್ರಯಂತು ಕರ್ತವ್ಯಂ ದ್ವಿಜೇನ. ಎಲ್ಲೋಗಿದೆ? ಹಾಂ ಎಷ್ಟು? 86 ಅಲ್ಲ? ಹಾಂ ರೈಟ್. ಅರ್ಕಮಂಡಲಗಂ ವಿಷ್ಣು ಅವೆಲ್ಲ ಆಯ್ತು. ಈಗ ಏವಂ ಸಾಮಾನ್ಯತಃ ಸಂಧ್ಯಾಕರ್ಮ ಭುಕ್ತ್ವಾ ವಿಸ್ತರೇಣ ಸಂಧ್ಯಾಕರ್ಮ ಆಹಾ ಅರ್ಕೇತಿ. ಸಾಮಾನ್ಯವಾಗಿ ಸಂಧ್ಯಾಕರ್ಮ ಮಾಡಬೇಕು ಅಂತೇಳಿ ವಿಸ್ತಾರವಾಗಿ ವಿಧಿವಿಧಾನ ಹೇಳ್ತಾರೆ. ಅಂಜಸ ಏನಿದೆ? ಇದೆ ಗದಾ ಎರಡೇ, ಇಲ್ಲಿ ಹೇಳಿಲ್ಲ ಅವರು, ಇಲ್ಲಿ ಹೇಳಿ. ಬಟ್ ಗದಾ ನಾರಾಯಣ ಅಷ್ಟೇ. ಶಂಖಚಕ್ರ ವಿಷ್ಣು ರಹಸ್ಯದಲ್ಲಿ ಬರುತ್ತೆ. ವಿಷ್ಣು ರಹಸ್ಯ ಅದರಲ್ಲಿ ಹೇಳಿದ್ದಾರೆ. ಅದರಲ್ಲಿ ಇನ್ನೂ ಡೀಟೇಲೇ ಬರುತ್ತೆ ಎಲ್ಲ ವಿಷಯಗಳು. ಅಂಜಸ ಶಂಖಚಕ್ರ ಅಲ್ಲ, ಗದಾ ನಾರಾಯಣ ಮಾತ್ರ. ಅಂಜಸ ಸಮ್ಯಕ್ ಸೂರ್ಯಮಂಡಲಗತಂ. ಬರೀ ಎರಡು ಅಂತ ಎನಿ2 ಅಂತ ಹೇಳಿದರೆ ಮಾಡ್ಕೋಬೋದಾಯ್ತು ನೀವು. ಎನಿ2 ಅಂತ ಹೇಳಲಿಲ್ಲ ಅವರು. ಔಟ್ ಆಫ್ ದೀಸ್ 5 ದೀಸ್ 2 ಓನ್ಲಿ ಅಂತ ಹೇಳಿದರು. ಎನಿ2 ಅಂತ ಹೇಳಿದ ಹೋಗಿದ್ದರಿಂದ ಶಂಖಚಕ್ರ ಆ ರೀತಿ ಅರ್ಥ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಸುದರ್ಶನ ಪರ್ಯಂತಂ ಅಂಜಸಾ ಸಮ್ಯಕ್ ಸೂರ್ಯಮಂಡಲಗತಂ ವಿಷ್ಣುಂ ಧ್ಯೇಯಸ್ತದಾ ಇತಿ ವಕ್ಷ್ಯಮಾಣ ಪ್ರಕಾರೇಣ ಧ್ಯಾತ್ವಾ ತ್ರಿಪದೀಂ. ಮುಂದೆ ಹೇಳೋ ರೀತಿಯಲ್ಲಿ ಧ್ಯೇಯಸ್ತದ ಅಂತ ಧ್ಯಾನವನ್ನು ಮಾಡ್ತಾ, ತ್ರಿಪದೀಂ ಅಂದರೆ ತ್ರಿಪದ, 3 ಪಾದದ ಛಂದಸ್ಸು ಯಾವುದೋ? ಗಾಯತ್ರಿ. ಗಾಯತ್ರೀಂ ತ್ರಿಸಂಧ್ಯಾ. ತ್ರಿಪದಿ ಶಬ್ದಕ್ಕೆ ಸುಮ್ಮನೆ ತಿಟ್ಕೊಂಡ್ರೆ ಗಾಯತ್ರಿ ಛಂದಸ್ಸು ಅಷ್ಟೇ ಅರ್ಥ. ಸ್ಪೆಸಿಫಿಕ್ ಆಗಿ ತ್ರಿಪದಿ ಅಂದರೆ ಯಾವುದು? ಗಾಯತ್ರಿ ಮಂತ್ರ ಅಂತಲೇ ಅರ್ಥ. ಇಲ್ಲವರು ಯಾವುದಾಗ್ಬೋದು? ಎನಿ ತ್ರಿಪದಿ ಆಗ್ಬೋದು. ತ್ರಿಪದಿ ಎಷ್ಟಿವೆ ನಿಮಗೆ? ಸಾವಿರಾರು ಸಿಗುತ್ತೆ ತ್ರಿಪದಿಗಳು. ಅವೆಲ್ಲ ಅಲ್ಲ, ಸ್ಪೆಸಿಫಿಕ್ಕಾಗಿ. ಗೀತಾ ಅಂದ ತಕ್ಷಣ ನಮಗೇನು ನೆನಪಾಗುತ್ತೆ? ಗೋಪಿಗೀತಾ, ಭರ್ಮಗೀತಾ ಇತ್ಯಾದಿಗಳು ಏನು ಮಾಡ್ತಾರಲ್ಲ ಈಗ? ಗೋಪಿಗೀತಾ ಅಂತ ಹೇಳೋದು. ಭರ್ಮಗೀತಾ ಬರೀ ಗೀತಾ ಅಂದರೆ ಯಾವುದು? ಭಗವದ್ಗೀತಾ. ಆ ಥರ ಬರೀ ತ್ರಿಪದಿ ಅಂದರೆ ಯಾವುದು? ಗಾಯತ್ರಿ. ತ್ರಿಪದೀಂ ಜಪೇತ್ ಅಂತ ಹೇಳಿದರು. ಅದು ಯಾವುದೋ ಒಂದು ಗಾಯತ್ರಿ ಛಂದಸ್ಸಿನ ಮಂತ್ರ ಹೇಳಿ ಅಂತ ಅರ್ಥ ಅಲ್ಲ. ತತ್ಸವಿತೃವರೇಣ್ಯಂ ಈ ಮಂತ್ರನೇ ಹೇಳಬೇಕು ಅಂತ ಅರ್ಥ. ತ್ರಿಪದೀಂ ತ್ರಿಸಂಧ್ಯಾಸು. ಎಷ್ಟು ಸಾರಸ್ಯ ಇದೆ ನೋಡಿ. ಹೌದು, ಬ್ರಹ್ಮಗಾಯತ್ರಿ ಏನು ವಿಶೇಷ? ಅದು ಗಾಯತ್ರಿನೇ. ಈಗ ಬರುತ್ತದೆ ಅಲ್ಲ, ಬ್ರಹ್ಮಗಾಯತ್ರಿ ಡಿಫರೆನ್ಸ್ ತೋರಿಸ್ತಾರೆ ಎರಡಕ್ಕೂ. ವಿಶ್ವಾಮಿತ್ರ ಗಾಯತ್ರಿ ಇದು, ಬ್ರಹ್ಮಗಾಯತ್ರಿ ಅದು ಬ್ರಹ್ಮದೃಷ್ಟ, ಇದು ವಿಶ್ವಾಮಿತ್ರ ದೃಷ್ಟ. ಅದಕ್ಕೆ ಇವಿಲ್ಲ, ವ್ಯಾಹೃತಿಗಳಿಲ್ಲ. ಓಂ ಇದೆ, ವ್ಯಾಹೃತಿಗಳಿಲ್ಲ. ಈ ನೋಡಿ, ಸೂರ್ಯದರ್ಶನ ಪರ್ಯಂತಂ ನೋಡಿ, ಗಾಯತ್ರಿ ಇದೆ. ತ್ರಿಪದೀಂ ಅಂತ ಯಾತಕ್ಕೆ ಹೇಳ್ತಾರೆ ಅಂದರೆ, ತ್ರಿರೂಪಾಂ ದೇವೀಂ ಗಾಯತ್ರಿ ಸಾವಿತ್ರಿ ಸರಸ್ವತಿ ಭೇದೇನ ತ್ರಿರೂಪಾಂ ದ್ಯೋತಮಾನಾಂ ಗಾಯತ್ರಿ ಋಷಂ ಉತ್ತಮ ಪಕ್ಷೇ ಸಹಸ್ರಮಿತಾಂ ಮಧ್ಯೆ ಶತಮಿತಾಂ ಅವರೇ ದಶಮಿತಾಂ ಜಪೇತ್ ಉಪಾಂಶು ಉಚ್ಚರೇ. ಜಪೇತ್ ಅಂದರೆ ಉಪಾಂಶು ಉಚ್ಚರೇ. ಗಟ್ಟಿಯಾಗಿ ಹೇಳಬಾರ್ದು, ಮನಸ್ಸಿನಲ್ಲೇ ಹೇಳ್ಕೋಬೇಕು. ಜಪ ಯಾವಾಗಲೂ ಹೇಗೆ ಮಾಡಬೇಕು? ಇನ್ನೊಬ್ಬರ ಕೇಸರಿ ಜಪ ಅಲ್ಲ, ಗೊತ್ತಾಯ್ತಾ? ಒಂದು ಸರ್ತಿ ಹೇಳಿದರೂ ಜಪ ಅಲ್ಲ, ಇನ್ನೊಬ್ಬರ ಕೇಸರು ಜಪ ಅಲ್ಲ. ತನಗೆ ರಿಪೀಟ್ ಮಾಡಿದರೆ ಜಪ. ಇನ್ನೊಬ್ರ ಕೆಲಸ ರಿಪೀಟ್ ಮಾಡಬಾರ್ದು. ಹೇಗಿರಬೇಕದು? ಮನಸ್ಸಿನಲ್ಲೇ ಹೇಳ್ಕೋಬೇಕು. ಮೊದಲು ಗಟ್ಟಿಯಾಗಿ ಹೇಳ್ಬೋದು, ಯಾಕೆ ಮಂತ್ರ ಸರಿ ಅಂತ ಗೊತ್ತಾಗಬೇಕಾದ್ರೆ ಗಟ್ಟಿಯಾಗಿ ಹೇಳಬೇಕು. ಆದರೆ ಬಂದಾದ್ಮೇಲೆ ಹೇಗೆ ಹೇಳ್ಬೇಕು? ಅದನ್ನು ಮನಸ್ಸಿನಲ್ಲೇ ಹೇಳ್ಕೊಂಡ್ರೆ ಮಂತ್ರ ಎಫೆಕ್ಟಿವ್ ಆಗಿರುತ್ತೆ. ಈ ಪಾಸ್ವರ್ಡ್ ಗಟ್ಟಿಯಾಗಿ ಹೇಳ್ಕೊತಾ ಹೋದ್ರೆ ಆಗೋ ಹಾಗೆ. ಪಾಸ್ವರ್ಡಲ್ಲ 20 ಸರ್ತಿ, ಒಂದು ಸರ್ತಿ ಹೇಳಿದ್ರೆ ಸಾಕು ಅವನಿಗೆ. 20 ಸರ್ತಿ ಕ್ಲಿಯರಾಗಿ ಅರ್ಥ ಆಗುತ್ತೆ. ಅವ್ರು ಏನು ಮಾಡ್ತಾನೆ, ಇವ್ರು ಯಾವ ಉಪಾಸನೆ ಮಾಡ್ತಾನೆ ಗೊತ್ತಾಗೋದ್ರಿಂದ ಏನು ಮಾಡ್ತಾನೆ ಅವನೀಗ? ಅದಕ್ಕೆ ವಿಘ್ನ ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಅವಕಾಶ ಕೊಡಬಾರ್ದು. ಹೌದು, ಅದು ಕಾರಣ. ಯಾತಕ್ಕೆ ಶ್ರೇಷ್ಠ ಅಂದರೆ ಅಭಿಮಾನಿ ದೇವತೆಗಳ ಮೇಲೆ ಶ್ರೇಷ್ಠ ಆಗುತ್ತೆ. ಸಣ್ಣ ಬಿಲ್ಡಿಂಗು, ದೊಡ್ಡ ಬಿಲ್ಡಿಂಗ್ ಇದೆ, ಜೂನಿಯರ್ ಕಾಲೇಜ್ ಬಿಲ್ಡಿಂಗು. ಯಾವ್ದು ಪೋಸ್ಟ್ ಗ್ರಾಜುಯೇಟ್ ಸೆಂಟರ್ ಚಿಕ್ಕದಿದೆ. ಯಾವ್ದು ದೊಡ್ಡದೀಗ? ಬಿಲ್ಡಿಂಗ್ ವೈಸು ಸ್ಕೂಲ್ ಭಾರಿ ದೊಡ್ಡ ಸ್ಕೂಲ್ ಆಫ್ PUC ಕಾಲೇಜು. ಪ್ರೈಮರಿ ಸ್ಕೂಲ್ ಇನ್ನೂ ದೊಡ್ಡದಿದೆ. ಆದರೆ ಕ್ವಾಲಿಟಿ ವೈಸ್ ಆ್ಯಂಡ್ ಸ್ಟ್ಯಾಂಡರ್ಡ್ ವೈಸ್ ಯಾವ್ದು ದೊಡ್ಡದಿದೆ? ಚಿಕ್ಕ ಬಿಲ್ಡಿಂಗ್ ದೊಡ್ಡದಿದೆ. ಆ ಥರನೇ ಯಾವಾಗಲೂ ಕೂಡ ನಾವು ಯಾವುದನ್ನು ಜಪ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಅಭಿಮಾನಿ ದೇವತೆಗಳು ಯಾರು ಅನ್ನೋದ್ರ ಮೇಲೆ ಏನು ಮಾಡಬೇಕಾದ್ರೆ, ಅಭಿಮಾನಿ ದೇವತೆಗಳು ಯಾರು ಅನ್ನೋದ್ರ ಮೇಲೆ ಯಾವ ಜಪ ಶ್ರೇಷ್ಠ ಅಂತ ತೀರ್ಮಾನ ಆಗುತ್ತೆ. ಛಂದಸ್ಸಿಗೆ ದೇವತೆಗಳಿದ್ದಾರೆ, ಛಂದಸ್ಸಿಗೂ ದೇವತೆಗಳು. ಅದರಿಂದಾಗಿ ಯಾವ ಛಂದಸ್ಸಿಗಿದೆ ಅನ್ನೋ ಯಾವ ಶ್ರೇಷ್ಠ ಅಂತ ಗೊತ್ತಾಗುತ್ತೆ. ಹಾಂ
ಹಾಂ ಹಾಂ ಸನ್ನಿಧಾನ ಜಾಸ್ತಿ. ಯಾಕೆಂದರೆ ಮನಸ್ಸಲ್ಲಿ ಹಿಡ್ಕೊಂಡಾಗ ಏನಾಗುತ್ತೆ ಅಂದರೆ ಕಾನ್ಸಂಟ್ರೇಷನ್ ಮಾಡಿ ಬರೋದರಿಂದ ಅದು ಸಿದ್ಧಿ ಜಾಸ್ತಿ ಬರುತ್ತೆ. ಎಫೆಕ್ಟ್ ವಿಲ್ ಬಿ ಮೋರ್. ಗಟ್ಟಿಯಾಗಿ ಮಾಡಿದಾಗ ಏನು ಗಟ್ಟಿಯಾಗಿ ಬಿಡಿಸಾದ್ರೆ ಹೇಳ್ತಿರ್ತಾನೆ, ಈ ಕಡೆ ಎಲ್ಲೋ ಬಳಸಿ ಹೋಗ್ತಾ ಇರುತ್ತೆ. ಅದು ಮನಸ್ಸಲ್ಲೇ ಹೇಳೋಕ್ಕೋ ಅದು ಬೇರೆ ಕಡೆ ಹೋಗೋಂಗಿಲ್ಲ. ಯಾತಕ್ಕೆ? ಮನಸ್ಸಲ್ಲಿ ಹೇಳಬೇಕಾದ್ರೆ ಗಮನ ಕೊಡಬೇಕಾಗತ್ತೆ. ಮನಸ್ಸಲ್ಲಿ ಹೇಳಬೇಕಾದ್ರೆ ಗಮನ ಕೊಡೋದ್ರಿಂದ ಹೆಚ್ಚು ಪವರ್ಫುಲ್ ಆಗುತ್ತೆ. ಅರ್ಥ. ಅದಕ್ಕೆ ಮನ ಬಿಟ್ಟು ಪೂಜೆಯ ಮಾಡೋರು. ಮನಸ್ಸು ಅಷ್ಟೇ ಬಂದಾಗ ಆ್ಯಕ್ಟಿವಿಟಿ ಜಾಸ್ತಿ ಆಗುತ್ತೆ. ಇಟ್ ಬಿಕಮ್ಸ್ ಮೋರ್ ಆ್ಯಕ್ಟಿವ್ ಮನಸ್ಸಿಗೆ ಬಂದಾಗ. ಹೇಳಿದ ಕೇಳಬೇಕಾದ್ರೆ ಶಬ್ದ ಕಿವಿ ಬಿಡುತ್ತಾದ್ದರಿಂದ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋಬೋದು. ಹೇಳಬೇಕಾದ್ರೆ ಆ ಶಬ್ದ ಹೇಳೋದಕ್ಕಿಂತ ಮುಂಚೆ ಏನು ಮಾಡಬೇಕು ಅವರು? ಯೋಚನೆ ಮಾಡಬೇಕಾದ್ರಿಂದ ಏನಾಗುತ್ತಾಗ ಗಮನ ಜಾಸ್ತಿ ಕೊಡಬೇಕು. ಕೇಳೋರು ಸ್ವಲ್ಪ ಗಮನ ಕೊಟ್ಟರೆ ಕಡಿಮೆ, ಗಮನ ಕೊಟ್ಟರೆ ನಡೆಯುತ್ತೆ. ಒಮ್ಮೆ ಕೊಡದೆ ಹೋದರೆ ನಡೆಯುತ್ತೆ. ಆದರೆ ಹೇಳೋರು ಕೊಡದೆ ಹೋದರೆ ಏನೇನೋ ಮಾತು ಬರೋಕ್ಕೆ ಅರ್ಥ ಸಂಬಂಧನೇ ಇರೋದಿಲ್ಲ. ಪೂರ್ವಾಪರ ಲಿಂಕೇ ಸಿಗೋದು. ಕರ್ತೃಕರ್ಮ ಪದಗಳೇ ಇರೋದಿಲ್ಲ. ಪ್ರತಿ ಕರ್ತೃ ಯಾವುದು, ಕರ್ಮ ಯಾವುದು, ಏನು ಹೇಳಿದ್ದೇನೆ, ಏನು ಹೇಳಬೇಕು, ಎಲ್ಲ ಸೇರಿ ರೆಡಿ ಇರಬೇಕದು. ಅದು ಮನಸ್ಸಲ್ಲೇ ಮಾಡ್ಕೊಳ್ಳೋದು ಶ್ರೇಷ್ಠ. ಮನಸ್ಸಲ್ಲೇ ಮಾಡ್ಕೊಂಡಷ್ಟು ನಮಗೆ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಗಟ್ಟಿಯಾಗಿ ಮಾಡಿದಾಗ ಕೆಲವು ಸಮಯ ಉಳಿದವರಿಗೆ ಅದು ಚೆನ್ನಾಗಿರುತ್ತೆ. ಅದು ಇವನ್ ಮನಸ್ಸು ಡೈವರ್ಟ್ ಆಗೋ ಚಾನ್ಸ್ ಇರುತ್ತೆ. ಅಂತ ಕೆಲವು ಪ್ರಸಂಗದಲ್ಲಿ ಗಟ್ಟಿಯಾಗಿ ಹೇಳಬೇಕು ಕೆಲವು ಸಲ. ಆದರೆ ಕೆಲವು ದೊಡ್ಡ ಸಮಾರಂಭಗಳು ಗಟ್ಟಿಯಾಗಿ ಹೇಳಿದ್ರೆ ಏನಾಗುತ್ತಾಗ ಜನಗಳೆಲ್ಲ ಆ ಕಡೆಗೆ ಗಮನ ಕೊಡೋಕ್ಕೆ ಬರುತ್ತೆ. ಎಲ್ಲೋ ಮಾತಾಡ್ತಾ ಕೂತ್ಬಿಟ್ಟಿರ್ತಾರೆ, ಗಟ್ಟಿಯಾಗಿ ಗಮನ ಕೊಡ್ತಾರೆ. ಇವ್ರ ಗಮನ ಹೋಗೋದಕ್ಕೆ ತಪ್ಪೋ ಚಾನ್ಸ್ ಇರ್ತದೆ. ಅದಕ್ಕೆ ಇವ್ರು ಅರ್ಥದ ಕಡೆ ಗಮನ ಕೊಟ್ಟರೆ ಏನಾಗುತ್ತಾಗ ಮತ್ತೆ ಕಂಟ್ರೋಲಿಗೆ ಬರುತ್ತೆ. ಅರ್ಥ ಕಡೆ ಗಮನ ಕೊಟ್ಟಾಗ ಡೈವರ್ಷನ್ ಕಡಿಮೆ ಆಗಿಬಿಡುತ್ತೆ. ಮೆಕ್ಯಾನಿಕಲಿ ಹೇಳೋದಕ್ಕೂ ಅರ್ಥ ಇಟ್ಕೊಂಡು ಹೇಳೋದಕ್ಕೆ ಏನಿದೆ ಆಗ ತುಂಬ ವ್ಯತ್ಯಾಸ ಇದೆ. ಹಾಂ, ಹಾವನ್ನು ನೋಡ್ಕೊತ ಹಾವು ಅನ್ನೋದಕ್ಕೂ ಸುಮ್ಮನೆ ಹಾವು ಎಷ್ಟು ವ್ಯತ್ಯಾಸ. ಹಾವು ಅಲ್ಲಿ ತೊಡಗ್ತಾ ಇರುತ್ತೆ ಬಾಯಿ. ಹಾವು ಅಂತ ಹೇಳ್ಬೇಕಾದ್ರೆ ಏನಾಗುತ್ತೆ ಅವನಿಗೆ ಆಗಲೇ ಮಾತಾಡೋಕ್ಕೆ ಬರೋದಷ್ಟು ಮಟ್ಟಿಗೆ ಎಫೆಕ್ಟ್ ಕ್ರಿಯೇಟ್ ಆಗಿದೆ. ಬರೀ ಹಾವು ಜಡ್ ಅಕ್ಷರ ಹಿಡಿಬೇಕಾದ್ರೆ ಹಾವು ಅಂತ ಏನಾಗುತ್ತದೋ ಜೋರಾಗಿ ಹಾವತ್ತಕ್ಕೆ ಹೋಗ್ತಾನೆ, ಏನೇನೂ ಆಗೋದಿಲ್ಲ. ಸಿಂಹ ಅಂದರೆ ಸಿಂಹದ ಬಗ್ಗೆ ಡೀಟೇಲ್ ಆಗಿರ್ತಾರೆ. ಎದುರಿದ್ದ ಡೀಟೇಲ್ ನೋಡೋಕ್ಕೂ ಬರೋದಿಲ್ಲ ಅವರಿಗೆ. ಹೇಳೋದಲ್ಲ, ಓಡೋಗ್ಬಿಟ್ಟಿರ್ತಾರೆ ಅಷ್ಟೊತ್ತಿಗೆ. ಆ ಸಿಂಹ ಗೊತ್ತಿರಿದಾಗ ಓಡೋಗ್ತಾರೆ. ಏನ ಅಲ್ಲ, ಜಪನೂ ಸ್ತೋತ್ರನೇ, ಸಂಶಯ ಇಲ್ಲ. ಆದರೆ ಸ್ತೋತ್ರ ಜಪ ಅಲ್ಲ. ಹೊಗೆ ಇದ್ದಲ್ಲಿ ಬೆಂಕಿ ಇರುತ್ತೆ, ಬೆಂಕಿ ಇದ್ದಲ್ಲಿ ಹೊಗೆ ಇರಬೇಕು ಅಂತಿಲ್ಲ. ಹೀಟರಲ್ಲಿಲ್ಲ ಆ ಟೈಪ್. ಗೊತ್ತಾಯ್ತಾ? ಸ್ತೋತ್ರ ಏನಾಗೋದಿಲ್ಲ ಜಪ. ಯಾಕೆ ಜಪಕ್ಕೆ ಏನು ಬೇಕು? ಮೇನ್ಲಿ ರಿಪೀಟ್ ಆಗಬೇಕಂತ. ರಿಪೀಟ್ ಆಗದೆ ಮುಂದೆ ಹೋಗ್ಬಿಟ್ರೆ ಏನಲ್ಲ ಅದು ಜಪ ಆಗೋದಿಲ್ಲ. ಅದು ಒಂದು ಸರ್ತಿ ಹೇಳಿದ್ರೆ ಜಪ ಅಂತ ಕರೆಯೋದೇ ಇಲ್ಲ. ಏನು ಮಾಡ್ಬೇಕು ಅದನ್ನು? ಮಿನಿಮಮ್ 10 ಸರ್ತಿ ಹೇಳೋದು ಜಪ ಆಗಬೇಕಾದ್ರೆ. ಇನ್ನೂ ಕೆಲವು ಮಾತ್ರ 108 ಸರ್ತಿ ಹೇಳಿದರೆ ಜಪ ಆಗೋದು. ಇಲ್ಲದ್ರೆ ಜಪ ಅಂತ ಕರೆಯೋದು. ಗಾಯತ್ರಿ ಮಾತ್ರ ಸ್ಪೆಷಲ್. ಮಿನಿಮಮ್ 108 ಹೇಳಲಿಲ್ಲ, ಅಪಕ್ಕಾದಲ್ಲಿ ಕಷ್ಟ ಆಗುತ್ತೆ ಅಂಥೇಳಿ ಬ್ರಾಹ್ಮಣ್ಯ ಉಳಿಲೇಬೇಕಲ್ಲ, 10ಕ್ಕೆ ತಂದರು. ಉಳಿದು ಯಾವ ಮಂತ್ರನೂ 10 ಹೇಳಿದರೆ ಸಾಲದು. ಎಷ್ಟು ಹೇಳಬೇಕಾದ್ರೆ 108 ಹೇಳಬೇಕು. 28 ಯಾರು ಹೇಳಿದ್ರು ನಿಮಗೆ? 28 ಎಲ್ಲಿದೆ ಮಿನಿಮಮ್ 28 ಅಂತ? ಎಲ್ಲೆಲ್ಲಿ ಆಚಾರ್ಯ ಮಾತು ದೊಡ್ಡದ ಯಾರೋ ಹೇಳಿದ್ರೆ ನಾವೇನು ಮಾಡ್ಬೇಕು ಅದಕ್ಕೆ? ಈಗ ನಾಳೆ ಪರೀಕ್ಷೆ ಅಂತ ಯಾರೋ ಹೇಳಿದ್ರು ಅಂದರೆ ಉಪಯೋಗ ಇಲ್ಲ. ಯಾರು ಹೇಳ್ಬೇಕನ್ನ? ಸಂಬಂಧಪಟ್ಟವ್ರು ಹೇಳಬೇಕು. ಸಂಬಂಧಪಟ್ಟು ಶ್ರೀಮದ್ ಆಚಾರ್ಯರು. ಯಾಕೆ? ಭಾರತೀಯ ರಮಣ ಅವರು ಗಾಯತ್ರಿ ಶಬ್ದ ಮೇಲೆ ಒಳಗೆ ಕೂತ್ಕೊಂಡು ಮಾತಾಡ್ತಿದ್ದಾರೆ. ಆದ್ದರಿಂದ ಅವ್ರು ಹೇಳಬೇಕು. ಏನಂತ? ಗಾಯತ್ರಿ ಶಬ್ದಕ್ಕೆ ಅವ್ರು ಹೇಳಿದ ಮೇಲೆ ದಶಮಧ್ಯಾಂ ಶತಾವರ ಸಹಸ್ರ ಪರಮಾಂ ನಂಬರ್ 1 1000, ಮಧ್ಯಮ 100, ಲೋಯೆಸ್ಟ್ 10 ಅಂತ ಹೇಳಿದ ಮೇಲೆ 28 ಎಲ್ಲಿಂದ ಬರುತ್ತಲ್ಲಿ? ನಿರ್ಣಯನ ಬಿಟ್ಟಾಗ ಆಯ್ತಾಗ. ಆ ವರ್ಡಿಂಗ್ ಇಲ್ಲ, ಆಚಾರ್ಯ ಹೇಳಿಲ್ಲ ಅದು. ಮತ್ತು 28 ಆಗಲಿಕ್ಕೆ ಕಾರಣ ಕೂಡ ಇಲ್ಲ. ಏನು ಇಲ್ಲಿ ಅದು ಹೇಳಿದ ಅದಕ್ಕೆ ಇದಿಲ್ಲ ಅಷ್ಟೇ, ತಿಳುವಳಿಕೆ ಇಲ್ಲ. ಸದಾಚಾರ ಕೃತಿ ಓದಿಲ್ಲ. ಅದರಿಂದ ಹಾಗಾಗಿ ಓದಿದ ಮೇಲೆ ಒಂದು ಯೂನಿಟ್ ಫಿಕ್ಸ್ ಆಯ್ತು. ಈಗ ಅದರಲ್ಲಿ ಯಾವ್ದು ಬೇಕೋ ಅದು ತೊಗೋಬೇಕು ಅಷ್ಟೇ ಹೊರತು ಬೇರೆ ತೊಗೊಂಡ್ರೆ ಉಪಯೋಗ ಇಲ್ಲ. ಸೂರ್ಯದರ್ಶನ ಪರ್ಯಂತ ಕೆಲವೆಲ್ಲ ಹೇಗಿರುತ್ತೆ, ಸ್ಪೆಸಿಫಿಕ್ ಆಗಿದ್ದರೆ ಮಾತ್ರ. ಕಾಯಿನ್ ಹಾಕ್ತಾನಲ್ಲ ವೇಟ್ ನೋಡ್ಬೇಕಾದ್ರೆ, ನೀವು ಬಂಗಾರದ ಕಾಯಿನ್ ಹಾಕಿದ್ರೆ ಓಪನ್ ಆಗೋಲ್ಲ. ಏನು ಬೇಕಾದಕ್ಕೆ ಫಿಕ್ಸ್. ಅದೇ ಏನು ಹೇಳಿದ್ರೆ ಅದನ್ನೇ ಹಾಕಬೇಕು. ಓಲ್ಡ್ ಕಾಯಿನ್, ನ್ಯೂ ಕಾಯಿನ್ ಬೇರೆ. ಕೆಲವು ನ್ಯೂ ಕಾಯಿನ್ ಆಗಲಿ, ಓಲ್ಡ್ ಕಾಯಿನ್ ಆಗಲಿ. ಕೆಲವು ಕಡೆಗೆ ಏನ್ರಿ ಎಷ್ಟು ಬುದ್ಧಿಯಲ್ಲಿ ಇರುತ್ತೆ. ಬಂಗಾರ ಹಾಕಿರೋ ಸುಮ್ಮನೆ ಕೂತಿದೆಯಲ್ಲ ಅಂತ ಕೇಳಿದರೆ 2000 ರೂಪಾಯಿ ನೋಟ್ ಆಗಿರುತ್ತೆ, ಉಪಯೋಗ ಇಲ್ಲ ಅದಕ್ಕೆ. ಅದು ನೋಟ್ ತೊಗೊಳ್ಳೋದೇ ಇಲ್ಲ. ಅದೇನು ಬೇಕು ಅದಕ್ಕೆ? ಕಾಯಿನ್ನೇ ಬೇಕು. ಅದು ಫಿಕ್ಸ್ ನಂಬರ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ನಾವಾಗಿ ಸೇರಿಸ್ಕೊಂಡ್ರೆ ಏನಾಗುತ್ತದ? ವರ್ಕ್ ಆಗೋಲ್ಲ, ಉಪಯೋಗ ಇಲ್ಲ. ಅದು ಹೇಳಿದ್ರೆ ಹೆಚ್ಚು ಕೊಟ್ಟರೆ ಅದು ರಿಜೆಕ್ಟ್ ಮಾಡುತ್ತೆ. ಹೆಚ್ಚು ತೊಗೊ ಅಂತ ಹೇಳಿದ್ರೆ ಇದು ಕೋಸ್ಕರ ವ್ಯಾಪಾರ ಅಲ್ಲ. ಆ ರೀತಿ ಮಾಡೋಕ್ಕೆ ಅಷ್ಟೇ ಕೊಡಬೇಕೆ ಹೊರತು ಹೆಚ್ಚು ತೊಗೊಳ್ಳಲ್ಲ. ಸೂರ್ಯದರ್ಶನ ಪರ್ಯಂತಂ ತಿಷ್ಠೆ ನಿಂತ್ಕೊಂಡೇ ಹೇಳಬೇಕು. ಉಕ್ತ ಸಂಖ್ಯಾಕಾಂ ಗಾಯತ್ರೀಂ ಜಪನ್ನಿತಿ ಶೇಷಃ ಮತ್ತೆ ಹೇಳಿದಂತೆ ಎಷ್ಟು ಸಂಖ್ಯೆ ಹೇಳಿದ್ದಾರೋ ಅಷ್ಟು ಸಂಖ್ಯೆನ ಗುಣಿಯಲ್ಲಿ ಇಟ್ಕೊಂಡು ನಿಂತ್ಕೊಂಡೇ ಹೇಳಿ. ತತಃ
ಸೂರ್ಯದರ್ಶನಾನಂತರಂ ಉಪವೇಶನೆ ಸ್ವೇಚ್ಛಾಧೀನತಾ ದ್ಯೋತನಾಯ ವಾ ಶಬ್ದ. ಸೂರ್ಯದರ್ಶನ ಆದಮೇಲೆ ಸ್ವೇಚ್ಛ ಇಷ್ಟ ನಿಮಗೆ ಬೇಕಾದ್ರೆ ಮಾಡಿ, ಕುತ್ಕೊಂಡು ಮಾಡಿ, ಸಾಕು ನಿಂತ್ಕೊಂಡೇ ಮಾಡಿ. ಉಪವಿಶೇತಾವಾ ತಿಷ್ಠೇದ್ವಾ, ಅದಕ್ಕೆ ಅರ್ಥ ಏನು ಅಂದರೆ ನಿಂತ್ಕೊಂಡಾರು ಹೇಳು, ಕುತ್ಕೊಂಡಾರು ಹೇಳು, ಹೇಳಿದ್ರೆ ಮಾತ್ರ ಇರಬೇಡ. ಅಥವಾ ಹೇಳ್ಬೋದು ಆ ಥರ ಹೇಳಿಲ್ಲ. ನಿಂತ್ಕೊಂಡೋ ಕುತ್ಕೊಂಡೇ ಚಾಯ್ಸೇ ಹೊರತು ಹೇಳಬೇಕೋ ಬಿಡಬೇಕೋ ಚಾಯ್ಸ್ ಇಲ್ಲ. ಪೂರ್ವಾಂ ಪ್ರಾತಸ್ತನೀಂ ಸಂಧ್ಯಾಂ ಸಂಧಿಕಾಲೋಪಾಸ್ಯತ್ವಾತ್ ಸಮ್ಯಕ್ ಧ್ಯೇಯತ್ವಾತ್ವಾ ಸಂಧ್ಯಾಶಬ್ದವಾಚ್ಯಾಂ ಗಾಯತ್ರೀಂ ಸನಕ್ಷತ್ರಾಂ ನಕ್ಷತ್ರದರ್ಶನ ಸಹಿತಾಂ ಜಪೇ. ಅರ್ಥ ಪೂರ್ವಾಂ ಅಂದರೆ ಪ್ರಾತಸ್ತನೀಂ, ಪ್ರಾತಃ ಕಾಲದ ಸಂಧ್ಯಾ. ಸಂಧ್ಯಾ ಅಂತ ಏನರ್ಥ? ಸಂಧಿಕಾಲ ಉಪಾಸ್ಯತ್ವಾತ್, ಸಂಧಿಕಾಲದಲ್ಲಿ ಉಪಾಸನೆ ಮಾಡೋದ್ರಿಂದ ಏನಂತ ಕರೀತಾರೆ? ಅದಕ್ಕೆ ಸಂಧ್ಯಾ ಅಂತ ನಿಜವಾಗಲೂ ಸಂಧ್ಯಾ ವಂದನೆ ಮಾಡೋ ಅಂದರೆ ಸಂಧ್ಯಾ ಏನವ, ಸಂಧ್ಯಾ ಅದಕ್ಕಲ್ಲ, ಗಾಯತ್ರಿಗೆ ಹೇಳಬೇಕಾದದ್ದು. ಕಾಲನ್ನು ಸ್ಪೆಸಿಫಿಕ್ ಮಾಡಿ ಏನು ಮಾಡಿದರು? ಕಾಲನ್ನು ಸ್ಪೆಸಿಫಿಕ್ ಮಾಡಿ ಉಪವಾಸ, ವಿಷ್ಣು ಪಂಚಕಾದಿ ಆಗ್ಬೋದು, ಏಕಾದಶಿ ಉಪವಾಸ ಅಂತ ಸೇರಿಸಿದ್ರೆ ಹಾಗೆ ಏನು ಹೇಳಿದ್ರು ಉಪವಾಸ ಅಂದರೆ ಏನರ್ಥ? ಏಕಾದಶಿನೇ. ಅದಕ್ಕೂ ವಿಶೇಷಣ ಹಾಕಿಬಿಟ್ಟಾಗ ಯಾವುದು ಅಂತ ಗೊತ್ತಾಗಬೇಕು. ಇಲ್ಲಿ ಸಂಧಿ ಕಾಲದಲ್ಲೇ ಮಾಡಬೇಕು. ಸಂಧಿ ಕಾಲ ಇನ್ನೂ ಸೂರ್ಯ ಹುಟ್ಟಿಲ್ಲ, ರಾತ್ರಿ ಹೋಗಿಲ್ಲ, ಅದು ಸಂಧ್ಯಾಕಾಲ. ಅದೇ ರೀತಿ ಸೂರ್ಯ ಮುಳುಗಿಲ್ಲ, ಇನ್ನು ರಾತ್ರಿ ಬಂದಿಲ್ಲ, ಸಂಧ್ಯಾಕಾಲ. ಸೂರ್ಯ ಕರೆಕ್ಟ್ ಮಧ್ಯದಲ್ಲಿದ್ದಾನೆ, ಈ ಕಡೆ ಇಲ್ಲ ಆ ಕಡೆ, ಅದು ಸಂಧ್ಯಾಕಾಲ. ಈ ರೀತಿ ಹೊಸಲಲ್ಲಿ ಬಂದಬೇಕು ಅಂದರೆ ಸಂಧ್ಯಾ ಆ ಕಡೆ ಈ ಕಡೆ ಅಂತೀವಲ್ಲ ಹಾಗೆ. 3 ಸಂಧ್ಯಾಕಾಲಗಳು ರಾಕ್ಷಸರ ಶಕ್ತಿ ಏನಾಗುತ್ತೆ? ತುಂಬ ಜಾಸ್ತಿ ಆಗುತ್ತೆ. ಸರ್ಕಲ್ನಲ್ಲಿ ರಿಸ್ಕ್ ಅಂತೀವಲ್ಲ ಹಾಗೆ. ಟ್ರಾಫಿಕ್ ಜಾಮ್ ಆಗೋದಲ್ಲಿ ಚಾನ್ಸಸ್ ಇರೋದು ಎಲ್ಲಿ? ಪೀಕ್ ಅಲ್ಲಿ ಬಂದಾಗ ಸರ್ಕಲ್ನಲ್ಲಿದ್ದಾಗ ಏನಾಗುತ್ತೆ ಅಂತ ಕೇಳಿದರೆ ಎಲ್ಲ ಕಡೆಯಿಂದ ವೆಹಿಕಲ್ಸ್ ಬರೋದ್ರಿಂದ ಏನಾಗುತ್ತೆ ಅಲ್ಲಿಗೀಗ ಡ್ರೈವ್ ಮಾಡೋಕ್ಕಾದ್ರೆ ಹುಷಾರಾಗಿರ್ಬೇಕಾದ್ರೆ. ಮತ್ತು ಸ್ಥಿರ ಹೋಗ್ಬೇಕಾದ್ರೆ ಆ ಕಡೆ ಈ ಕಡೆ ಎದುರು ಬರೋ ಚಾನ್ಸಸ್, ಎದುರಿಂದ ನೋಡಿದ್ರೆ ಸಾಕು, ಸೈಡಲ್ಲಿ ಬರೋದಿಲ್ಲ. ಯಾತಕ್ಕೆ? ಸರ್ಕಲ್ ಎಲ್ಲಿ ಬೇಕಾದ್ರೂ ಬರ್ಬೋದು, ದೊರಕಸಲ್ಲ ಯಾವ ಕಡೆಯಿಂದ ಬೇಕಾದ್ರೂ ಬರ್ಬೋದು, ಹುಷಾರಾಗಿರ್ಬೋದು. ಸಂಧಿಕಾಲದಲ್ಲಿ ದೈತ್ಯರ ಶಕ್ತಿ ಭಾರಿ ಪವರ್ಫುಲ್ಲಾಗಿರುತ್ತೆ ಅಂತ ಹೇಳ್ತಾರೆ. ಸಂಧ್ಯಾಕಾಲೇತು ರಕ್ಷಾಂಸಿ ದುರ್ಧರ್ಷಾಣಿ ಭವಂತಿಹ. ರಾಮಾಯಣದಲ್ಲಿ ಹೇಳ್ತಾರೆ ಸಂಧ್ಯಾಕಾಲದ ರಾಕ್ಷಸರ ಶಕ್ತಿ ಏನಾಗುತ್ತೆ? ತುಂಬ ಜಾಸ್ತಿ ಆಗುತ್ತೆ. ಆ ಕಾಲದ ಸಂಧ್ಯಾವಂದನೆ ಮಾಡಿಬಿಟ್ರೆ ಅವ್ರು ಏನಾಗ್ತಾರೆ? ಫುಲ್ ಸಪ್ರೆಸ್ ಆಗೋಗ್ಬಿಡ್ತಾರೆ ಆ ಟೈಪ್. ಅದು ಯಾವಾಗಲೂ ಪೊಲೀಸನ್ನು ದಾರಿ ಉದ್ದಕ್ಕೆ ನಿಲ್ಲಿಸೋದು ಬೇರೆ, ಸರ್ಕಲ್ನಲ್ಲಿ ಏನಾಗಿರ್ತಾನೆ? ಯಾಕೆ ರಿಸ್ಕ್ ಇರೋದು ಅಲ್ಲಿ ನಿಲ್ಲಿಸ್ತಾನೆ. ಉದ್ದಕ್ಕೆ ನಿಲ್ಲಿಸ್ಕೊತ ಹೋಗ್ಬಿಟ್ರೆ ಎಷ್ಟು ಪೊಲೀಸರು ತರಬೇಕು ಅವ್ರು? ಅಲ್ಲಿ ಇಷ್ಟು ಅಲ್ಲಿ ಎಲ್ಲ ನಿಲ್ಲಿಸ್ತೆ, ಸರ್ಕಲ್ ಇಲ್ಲೇ ಇಲ್ಲ. ಅವಾಗ ಏನು ಮಾಡಬೇಕು? ದಾರಿ ಮಿಸ್ ಆಗ್ಬೇಕಾದ್ರೆ ಎಲ್ಲಿ ಮಿಸ್ ಆಗುತ್ತೆ? ಸರ್ಕಲ್ ಬಂದ ಬೇರೆ ಉಳಿದ ಕಡೆ ಉದ್ದಕ್ಕೆ ಹೋಗ್ತಿರುತ್ತೆ, ಸ್ಟ್ರೇಟ್ ಹೋಗಿದ್ರೆ ಮುಗಿದೋಯ್ತು ಅಷ್ಟೇ. ಸರ್ಕಲ್ ಬಂದಾಗ ಎಲ್ಲಿಗೆ ಹೋಗೋದು ಶುರುವಾಯಿತು. ಮಿನಿಮಮ್ 4 ದಿಕ್ಕು ಬರುತ್ತೆ, ಮಿನಿಮಮ್ 4. ಯಾಕೆ ಮಿನಿಮಮ್ 2 ದಾರಿ ಸೇರಬೇಕಲ್ಲಿ. 2 ದಾರಿ ಸೇರಿದ ತಕ್ಷಣ ಎಷ್ಟು ಕ್ರಿಯೇಟ್ ಆಯ್ತು ಅಲ್ಲಿಗೆ? 4. ಅವಾಗ ಎಲ್ಲಿ ಒಂದು ಸಂಶಯ ಬರೋದು. ಸೀದಾ ಹೋಗಿದ್ರೆ ಸಂಶಯ ಬರೋದೇ ಇಲ್ಲ. ಆದ್ದರಿಂದ ಅಲ್ಲಿ ರಿಸ್ಕು. ಸಂಶಯ ಒಂದು ಪಿಶಾಚಿ ತಾನೆ, ಹಸುರ ಬಂದಾಗ ಆಯ್ತಲ್ಲ. ಆದ್ದರಿಂದ ಅದು ಪರಿಹಾರ ಮಾಡೋದಕ್ಕೆ ಏನು ಮಾಡಬೇಕು? ಯಾವಾಗಲೂ ಕೇರ್ಫುಲ್ಲಾಗಿರಿ. ಸಂಧ್ಯಾವಂದನೆ ಭಾರಿ ಕೇರ್ಫುಲ್ಲಾಗಿ ಮಾಡೋದು ಅಂದರೆ ಸಂಧ್ಯಾಕಾಲದಲ್ಲೇ ಮಾಡಿದಾಗ ಆಸುರಿ ಶಕ್ತಿಗಳು ದಮನವಾಗೋದ್ರಿಂದ ಇವನು ಸುಖವಾಗಿರ್ತಾನೆ. ನೋಡಿ, ಮೈಂಡ್ ಅಫೆಕ್ಟ್ ಆಗುತ್ತೆ. ಸಂಶಯ ಯಾವುದನ್ನು ಅಫೆಕ್ಟ್ ಮಾಡುತ್ತೆ? ಮೈಂಡನ್ನು. ಈ ದಾರಿನೋ ಅದು ಅರ್ಜೆಂಟ್ ಬೇರೆ ಹೋಗಬೇಕಾಗಿದೆ. ಕೆಲಸಕ್ಕೆ ಏನಾಗುತ್ತೆ? ಈ ದಾರಿ ತಪ್ಪಿತು ಅಂತ ಕೇಳಿದರೆ ವಾಪಸ್ ಬರ್ಬೇಕಾದ್ರೆ ಎಷ್ಟೋ ಹೊತ್ತಬೇಕು. ಮತ್ತೆ ಅವು ಭಾರಿ ಪೆಟ್ರೋಲ್ ಬೇರೆ ಇಲ್ಲ, ಅರ್ಜೆಂಟ್ ಬೇರೆ ಹೋಗಬೇಕು. ಅವಾಗೇನು ಮಾಡಬೇಕಾಗ? ನಮಗೆ ಪೆಟ್ರೋಲ್ ಅಂದರೆ ಆಯುಷ್ಯ ಗೊತ್ತಿಲ್ಲ ಎಷ್ಟಿದೆ ಅಂಥೇಳಿ. ಅರ್ಥ ಆಯ್ತಾ? ಆಯುಷ್ಯ ಇದ್ದರೆ ಗೊತ್ತಾಗುತ್ತೆ. ಪೆಟ್ರೋಲ್ ಹಾಕಿದ್ರೆ ಆಯುಷ್ಯ ಉದ್ದ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿದಾಗ ಲೆಕ್ಕ. ಹತ್ತತ್ರ ಏನು ಮಾಡಬೇಕು ಅವನು? ಪಾಪ ಗುರಿ ಭಾಳ ಜೋರಿದೆ, ಗುರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿಗೆ ಹೋಗ್ಬೇಕು ಅವನೀಗ. ಸೆಂಟ್ರಲ್ ತಡ ಆದರೆ ಸೇರಿಸೋದಿಲ್ಲ ಅಲ್ಲಿ ಒಳಗೆ. ಈ ಕಡೆ ಹೋದ್ರೆ ಪೆಟ್ರೋಲ್ ಇಲ್ಲ. ಅವತ್ತಲ್ಲಿ ಏನು ಮಾಡಬೇಕು? ಸಂಶಯ ಬಂದುಬಿಟ್ಟು ಏನಾಗುತ್ತೆ ಅವನಿಗೀಗ? ಎಕ್ಸಾಮಿಗೆ ಕಳ್ಕೊಂಡ್ಬಿಡ್ಬೋದು. ಅವಾಗೇನು ಮಾಡಿ? ಕರೆಕ್ಟಾಗಿ ದಾರಿ ಗೊತ್ತಿರಬೇಕು. ಅದಾದರೆ ಸಂಧ್ಯಾಕಾಲದೊಳಗೆ ಸಂಧಿ ಆ ಥರ ಕನ್ಫ್ಯೂಷನ್ ಜಾಸ್ತಿ ಬರೋದ್ರಿಂದ ಏನು ಮಾಡಬೇಕಾಗ? ಕೇರ್ಫುಲ್ಲಾಗಿರ್ಬೇಕು. ಅದಕ್ಕೆ ಗಾಯತ್ರಿ ಜಪ ಮಾಡಿದರೆ ಯವನ ಪ್ರಚೋದ ಗೈಡೆನ್ಸ್ ಅಲ್ಲಿ ಬೇಕಾಗುತ್ತೆ. ನಮಗೆ ಜಾಸ್ತಿ ಗೈಡೆನ್ಸ್ ಎಲ್ಲಿ ಬೇಕೋ ಅಲ್ಲಿ ಬೇಕು ಗೈಡೆನ್ಸ್. ಆದ್ದರಿಂದ ಸಂಧ್ಯಾಕಾಲದೊಳಗೆ ಈ ರಾಕ್ಷಸರಿಗೆಲ್ಲದ ಗೈಡೆನ್ಸ್ ಬೇಕಾದ್ದರಿಂದ ಗಾಯತ್ರಿ ಜಪ ಹೇಳಿ ಸರಿ ಹೋಗುತ್ತೆ. ತತಃ ಸೂರ್ಯದರ್ಶನಾನಂತರಂ ಉಪವೇಶನೆ ಉತ್ತರಾಂ ಸಾಯಂತನೀಂ ಸಂಧ್ಯಾ ನಕ್ಷತ್ರ ದರ್ಶನ ಸಹಿತ ಬೆಳಗಿಂದು. ಸನಕ್ಷತ್ರಾಂ ಅಂದರೆ ನಕ್ಷತ್ರ ದರ್ಶನ ಸಹಿತ, ನಕ್ಷತ್ರ ಕಾಣ್ತಿರಬೇಕು ಅಂತ ಅರ್ಥ. ಸಾಯಂತನೀಂ ಅಂದರೆ ಉಪವಿಶ್ಯೈವ ಸೂರ್ಯಾಭಿಮುಖತಃ ಉಪವಿಶ್ಯೈವ ಸದಿವಾಕರಾಂ, ಸೂರ್ಯಾಭಿಮುಖವಾಗಿ ಉಪವೇಶ ಕೂತ್ಕೊಂಡೇ ಮಾಡಬೇಕು. ಭಾನುದರ್ಶನ ಸಹಿತಾಂ ಸದಾ ನಿತ್ಯಂ ಜಪಕಾಲೇ ಯಾಗ್ಯತಃ ವಾಗ್ನಿಯಮವಾನೇವ, ಮಾತಾಡ್ಕೊಡ್ದು. ಜಪದ ಕಾಲಕ್ಕೆ ಮಾತಾಡದೆ ಜಪ ಮಾಡಬೇಕು. ಜಪೇ ಉಪಾಂಶು ಪಠೇದಿತ್ಯರ್ಥ. ಏನ? ಹಾಂ, ಪಶ್ಚಿಮ ದಿಕ್ಕು ತಿರುಗಿ ಕೊಡೋದು. ಮತ್ತು ದಿಕ್ಕು ಎಲ್ಲಿ ಯಾರು ಇರ್ತಾರೆ, ಯಾರಿಗೆ ಕೊಡ್ತೇವೆ ಅವ್ರಿಗೆ ಏನಾಗಿರ್ಬೇಕು? ಅವರು
ನಮ್ಮ ಎದುರಿಗಿರ್ಬೇಕು. ಆದ್ದರಿಂದ ಆ ಕಾಲಕ್ಕೆ ಅಲ್ಲೇ ಕೊಡಬೇಕು. ಹಾಂ ಹಾಂ ಆಚಮನ ಇತ್ಯಾದಿ ಎಲ್ಲ ಉತ್ತರ ಪೂರ್ವ ಈಶಾನ್ಯ ಬೇರೆ ಕಡೆ ಮಾಡಿ ಅದಕ್ಕೆ ಆಚೆ ಹೊಡ್ಬಿಟ್ಟು ಆ ಕಡೆ ಸಾಧ್ಯ ಪಕ್ಷ ಮಾಡ್ಬೇಕಾದ್ರೆ ದಕ್ಷಿಣಕ್ಕೆ ತಿರುಗಿ ಸಾಧ್ಯ ಮಾಡೋ ಅಂದರೆ ಆಚಮನ ಬಂದಾಗಲ್ಲ ಮತ್ತೇನು ಮಾಡಬೇಕು ಅವರು ಈ ಕಡೆ ತಿರ್ಕೋಬೇಕು. ಅಲ್ಲೇ ಮಾಡಿಬಿಟ್ರೆ ಹೋಯ್ತು ಮತ್ತೆ ಸ್ನಾನಕ್ಕೆ ಹೋಗ್ಬೇಕಾಗುತ್ತೆ ಅಲ್ಲಿ ಬಿಟ್ಬಿಟ್ಟು ಶ್ರಾದ್ದಘಾತ ಅರ್ಧಕ್ಕೆ ಬಿಟ್ಟು ಹೋಗಾಗಿಲ್ಲ. ಅದಕ್ಕೆ ವೆರಿ ಇಂಪಾರ್ಟೆಂಟ್. ಆಚಮನ ಶಬ್ದನೇ ಏನು ಹೇಳುತ್ತೆ ಈ ದಿಕ್ಕು ಹೇಳೋದ್ರಿಂದ ಆಚಮನ ಶಬ್ದಕ್ಕೆ ದಿಕ್ಕು ಅರ್ಥ ಆಗೋದ್ರಿಂದ ಅದು ಆ ದಿಕ್ಕೆ ತಿರುಗಿ ಮಾಡಬೇಕು, ಬೇರೆ ದಾರಿ ಇಲ್ಲ. ಹಾಂ ಹಾಂ ಏನು ಹಾಂ ಹೌದು ಹೌದು ಇಲ್ಲ ಪೂರ್ವಕ್ಕಿಲ್ಲ ದಕ್ಷಿಣಕ್ಕೆ ಕೊಡಬೇಕು. ಪೂರ್ವಕ್ಕೆ ಯಾರಿಗೆ ಅಂದರೆ ಯಮತರ್ಪಣ ಕೊಡ್ತಾರಲ್ಲ, ಯಮತರ್ಪಣ ಯಮದೇವರು ದೇವರು, ಅವ್ರು ದೇವಕಕ್ಷೆಯಲ್ಲಿ ಬರೋದ್ರಿಂದ ನೀವು ಅಕಸ್ಮಾತ್ ಅಲ್ಲಿ ಕೊಟ್ಟರೂ ತಪ್ಪಲ್ಲ, ಮತ್ತು ಹೀಗೆ ಕೊಟ್ಟರೂ ತಪ್ಪಲ್ಲ. ಗೊತ್ತಾಯ್ತಾ? ಹೀಗೂ ಕೊಡ್ಬೋದು ಹೀಗೂ ದೇವತೆ ಆದ್ದರಿಂದ ಎರಡೂ ಇದೆ. ಪಿತೃಗಳು ಬರೀ ಪಿತೃಗಳಿಗೆ ಮಾತ್ರ ಹಾಕಿ ಕೊಡಬೇಕು, ದಕ್ಷಿಣ ಇವರಿಗೆ ಮಾತ್ರ ಹಾಕಿ ಕೊಡಬೇಕು. ಇವರಿಗೆಲ್ಲ ಆಚಾರ್ಯರಿಗೆ ಆಗ್ನೇಯ ಪೂರ್ವಕ್ಕಲ್ಲ, ಸ್ವಲ್ಪ ತಿರುಗ್ಬೋದು ಈ ಕಡೆ. ಇವರಿಗೆ ಪೂರ್ವ ದೇವತೆಗಳಿಗೆ ಪೂರ್ವನೇ, ಋಷಿಗಳಿಗೆಲ್ಲ ಉತ್ತರ, ಆಚಾರ್ಯರಿಗೆ ಈ ಕಡೆಗೆ ಆಗ್ನೇಯಕ್ಕೆ, ಇವರಿಗೆ ದಕ್ಷಿಣ. ಈ ರೀತಿ ಕೊಡಬೇಕು ದಿಕ್ಕು. ಹಾಂ ಅದಕ್ಕೆ ಅದೇ ರೀತಿ ತೀರ್ಥನೂ ಚೇಂಜ್ ಆಗ್ತಾ ಹೋಗುತ್ತೆ, ದಿಕ್ಕು ಚೇಂಜ್ ಆಗುತ್ತೆ, ಇಲ್ಲೂ ದಿಕ್ಕು ಚೇಂಜ್ ಆಗ್ತಾ ಹೋಗ್ತದೆ. ವಿಶ್ವಾಮಿತ್ರ ಜಪೇತ್ ಉಪಾಂಶು ಪಠೇದಿತ್ತು, ಎಲ್ಲಿ ಜಪೇತ್ ಅಂತಾರೋ ಮನಸ್ಸೊಳಗೆ ಮಾಡಿ ಅಂತ ಅರ್ಥ. ಕಾಫಿ ಜಪ ಮಾತ್ರ ಮನಸ್ಸಲ್ಲಿ ಮಾಡಿದ್ರೆ ಕಾಫಿ ಕೊಡೋದಿಲ್ಲ, ಏನು ಮಾಡಬೇಕು ಇವಾಗ ಒದರಬೇಕು ಅದು. ವಿಶ್ವಾಮಿತ್ರ ಕಾಫಿಗೂ ಜಪ ಅಂತಾರೆ, ಮತ್ತೆ ಕರೆದ್ರೆ ಅವ ಮಾತ್ರ ಮನಸ್ಸಲ್ಲಿ ಹೇಳ್ಕೋಬಾರ್ದು. ವಿಶ್ವಾಮಿತ್ರ ಆಮೇಲೆ ಏನು ಋಷ್ಕ ಸಂಧ್ಯಾಂಗ ಗಾಯತ್ರಿ ಧ್ಯಾನಂ ಧ್ಯೇಯ ಇತಿ. ವಿಶ್ವಾಮಿತ್ರ ಋಷಿಕವಾದದ್ದು, ವಿಶ್ವಾಮಿತ್ರ ಋಷಿಗಳಾಗಿರ್ತಕ್ಕಂಥ ಸಂಧ್ಯಾಂಗ ಗಾಯತ್ರಿ ಧ್ಯಾನಕ್ಕೆ ಧ್ಯೇಯ ಅಂತ ಹೆಸರು. ಬ್ರಹ್ಮಗಾಯತ್ರಿ ಜಪಧ್ಯಾನಸ್ಯ ಇಲ್ಲಿ ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವಿರುತ್ತೆ ಅಂತ ಹೇಳಿಬಿಟ್ಟು ಶ್ಲೋಕ ಕೊಟ್ಟರು ಆಚಾರ್ಯರು. ಗಾಯತ್ರಿ ಮಂತ್ರ ಜಪಕ್ಕೆ ಧ್ಯೇಯ ಶ್ಲೋಕ ಅಂದರೆ ಇದು ಅಂತಾಯಿತು. ಆದರೆ ಇದು ಸಂಧ್ಯಾವನ್ಯ ಗಾಯತ್ರಿ ಮಾತ್ರ ಹೊರತು ಧ್ಯೇಯ ಸದಾ ಸವಿತೃಮಂಡಲ ಅನ್ನೋದು ಬ್ರಹ್ಮಗಾಯತ್ರಿಗೆ ಚೇಂಜ್ ಆಗುತ್ತೆ. ಪ್ರೋದ್ಯದಾದಿತ್ಯವರ್ಣಶ್ಚ ಸೂರ್ಯಮಂಡಲ ಮಧ್ಯಗಃ ಶಂಖಚಕ್ರ ಗದಾ ಪದ್ಮಧರೋ ಧ್ಯೇಯೋಹ ಈಶ್ವರ ತಂತ್ರಸಾರದಲ್ಲಿ ಅದನ್ನು ಹೇಳ್ತಾರೆ. ದೇರ್ ಫೋರ್ ಇದಕ್ಕೆ ಮಾತ್ರ ಅನ್ವಯ, ಅದಕ್ಕೆ ಅನ್ನೋಲ್ಲ, ಅದಕ್ಕೆ ಬೇರೆ ಇದೆ ಅಂತ ಹೇಳಿದರು. ಹಾಂ ಹೌದು ಹೌದು ಈಸ್ಟು ಇದು ಮತ್ತು ಸೌತ್ ಮತ್ತೆ ಹೌದು ಹಾಂ ಸೌತ್ ಈಸ್ಟ್ ವಿಶ್ವಾಮಿತ್ರ ಋಷಿಕವಾದದ್ದು. ಬ್ರಹ್ಮಗಾಯತ್ರಿ ಜಪಧ್ಯಾನಸ್ಯ ಪ್ರೋದ್ಯದಾದಿತ್ಯವರ್ಣಶ್ಚ ಸೂರ್ಯಮಂಡಲ ಮಧ್ಯಗಃ ಚಕ್ರಶಂಖ ಗದಾ ಪದ್ಮಧರೋ ಚಕ್ರಶಂಖಧರೋ ಅಂಕಸ್ತದೋರ್ದ್ವಯೋ ಧ್ಯೇವಚ ಚಕ್ರಶಂಖಧರಃ ಅಂಕಸ್ತದೋರ್ದ್ವಯೋ ಧ್ಯೇವಚ ಇತಿ ಚ ಪ್ರಕಾರಾಂತರೇಣ ಭೀತತ್ವಾತ್. ಇದೆಲ್ಲ ಕ್ಲಾರಿಫಿಕೇಷನ್. ಯಾತಕ್ಕೆ ಇದನ್ನು ಅಷ್ಟೇ ಓದ್ದವರಿಗೆ ಆ ವಿಷಯ ಗೊತ್ತಿರೋದಿಲ್ಲ, ಅದನ್ನಷ್ಟೇ ಓದಿ ಇದು ಗೊತ್ತಿರೋದಿಲ್ಲ. ಎರಡು ಸೇರಿಸ್ಕೊಂಡು ಬರೆದಾಗ ಏನಾಯಿತು, ಟಿಪ್ಪಣಿಕಾರರ ಹೆಲ್ಪ್ ಅದು. ಎಲ್ಲೆಲ್ಲಿ ಹೇಳಿರ್ತಾರೋ ಪ್ರಸಂಗವನ್ನು ಅರ್ಥ ಮಾಡ್ಕೋಬೇಕು. ದೇಹ ಸದಾ ಸವಿತೃಮಂಡಲ ಇಲ್ಲಿ ಹೇಳಿದ್ರಿಂದ ಬ್ರಹ್ಮಗಾಯತ್ರಿಗೆ ಇದನ್ನು ಹೇಳೋದಿಲ್ಲ, ಅದನ್ನು ಹೇಳಬೇಕು. ಅದನ್ನು ಇಲ್ಲಿ ಹೇಳಬೇಕಾಗಿಲ್ಲ, ಅಲ್ಲೇ ಹೇಳಬೇಕು. ಒಂದು ವ್ಯತ್ಯಾಸ. ಈ ರೀತಿ ಕರೆಕ್ಟಾಗಿ ಮಾಡಿದಷ್ಟು ಫಲ ಸಿಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಏನಾಗುತ್ತಾಗ ಫಲ ವೇರಿಯೇಷನ್ ಆಗೋಗ್ಬಿಡುತ್ತೆ. ಹೇಳಿಲ್ಲ ಇಂದ್ರಶತ್ರು ವರ್ಧಸ್ವ, ಸ್ವಲ್ಪ ಸ್ವರ ವ್ಯತ್ಯಾಸವಾಗಿದ್ದಕ್ಕೆ ಇಂದ್ರದೇವರನ್ನು ಕೊಲ್ಲೋ ಮಗ ಬೇಕು ಅಂತ ಅವ್ರ ಅಪೇಕ್ಷೆ ಇತ್ತು. ಆದರೆ ಹುಟ್ಟಿದ್ಯಾರೋ ಇಂದ್ರದೇವರಿಂದಲೇ ಕೊಲ್ಲೋಳು ಮಗ ಹೊರಟ್ಬಿಟ್ಟು ಸ್ವರ ಕೂಡ ಚೇಂಜ್ ಆಗಬಾರ್ದು. ಇಲ್ಲಿ ಪ್ರೊಸೀಜರೇ ಚೇಂಜ್ ಮಾಡಿಬಿಟ್ರೆ ಅವಾಗೇನಾಗುತ್ತೆ, ಸಾಧ್ಯನೇ ಇಲ್ಲ. ಹೌದೌದು ಬ್ರಹ್ಮಗಾಯತ್ರಿ ಮಾತ್ರ. ಕೆಲವರು ಏನು ಮಾಡ್ತಾರೆ, ಎರಡು ಒಂದೇ ಬುಡದ್ದೆಲ್ಲ ಚೇಂಜ್ ಅಂತೇಳಿ ಎರಡೂ ಹೇಳ್ಕೊತಾರೆ. ಅದೇನು ತಪ್ಪಲ್ಲ, ಬಟ್ ಕಂಪಲ್ಸರಿ ಇದು ಹೇಳಲೇಬೇಕು. ಎರಡು ಮಾಡಿದರೆ ತಪ್ಪಲ್ಲ. ಕೆಲವಕ್ಕೆ ಎರಡು ಮಾಡಿಕೊಡೋದು ಕೂಡ. ಹಾಂ ರೂಪ ದೇಹ ರೂಪ ಒಂದೇ. ಸಂಧ್ಯಾಯಾ ಜಪಪ್ರಧಾನಕತ್ವಾತ್ ಸಾಂಘ ಸಂಧ್ಯಾ ಸಮಾಪ್ತ್ಯುತ್ತರಮೇವ ಬ್ರಹ್ಮಯಜ್ಞತರ್ಪಣಯೋ ಕಾಲಃ. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾರೆ. ಸಂಧ್ಯಾಯಾ ಪ್ರಧಾನಕತ್ವಾತ್, ಸಂಧ್ಯಾವನ್ನೇ ಜಪಪ್ರಧಾನವಾದ್ದರಿಂದ ಕೆಲವರು ಏನು ಮಾಡ್ತಾರೆ, ಅರಿಗೆದ್ರೆ ಸಂಧ್ಯಾವನ್ನೇ ಕೊಟ್ಬಿಟ್ಟು ಬ್ರಹ್ಮಯಜ್ಞ ಶುರು ಮಾಡಿಬಿಡ್ತಾರೆ. ಹಾಗೆಲ್ಲ ಮಾಡಬಾರ್ದು. ಜಪ ಆಗೋವರೆಗೂ ಸಂಧ್ಯಾವನೆ ಆಗಿಲ್ಲ ಅಂತಲೇ ಅರ್ಥ. ಮತ್ತು ಅದು ಯೂನಿಟ್. ಆದ್ದರಿಂದ ಎಲ್ಲೆಲ್ಲಿ ಬ್ರಹ್ಮಯಜ್ಞ ಮಾಡಬೇಕು ಸಂಧ್ಯಾವನ್ನೇ ಆದಮೇಲೆ ಅಂತ ಹೇಳ್ತಾರೋ ಅದು ಜಪ ಪೂರ್ತಿ ಮುಗಿದ ಮೇಲೆ ಅಂತ ಅರ್ಥನೇ ಹೊರತು ಅರಿಕೆ ಕೊಟ್ಟ ಮೇಲೆ ಹಾಗೆಲ್ಲ ಅಂತ ಅರ್ಥ ಮಾಡ್ಕೋಬಾರ್ದು ಅಂತ ಹೇಳೋದಕ್ಕೆ ಮಾತು. ಸಾಂಗ ಸಂಧ್ಯಾ ಸಮಾಪ್ತ್ಯುತ್ತರಮೇವ, ಸಂಧ್ಯಾವಂದನೆ ಸಾಂಗೋಪಾಂಗ ಮಾಡಿ ಆದ ಮೇಲೇ
ಬ್ರಹ್ಮಯಜ್ಞ ತರ್ಪಣಯೋ ಕಾಲ, ಬ್ರಹ್ಮಯಜ್ಞ ತರ್ಪಣ ಮಾಡಬೇಕೇ ಹೊರತು ಮಧ್ಯದಲ್ಲಿ ನಿಲ್ಲಿಸಿ ಮಾಡಬಾರ್ದು ಅಂತ ಹೇಳ್ತಾರೆ. ಯಾವ ಎರಡು ಕರ್ಮಗಳನ್ನು ಏನು ಮಾಡಬಾರ್ದು? ಮಿಕ್ಸ್ ಮಾಡಬಾರ್ದು. ಪ್ರತ್ಯೇಕ ಕರ್ಮಗಳಿಗೆ ಪ್ರತ್ಯೇಕ ಆಚಮನ, ಪ್ರತ್ಯೇಕ ಸಂಕಲ್ಪ, ಪ್ರತ್ಯೇಕ ಕೃಷ್ಣಾರ್ಪಣ ಅಂತ ಇರುತ್ತೆ. ಮಧ್ಯೆ ಮಧ್ಯೆ ಸೇರಿಸ್ಕೊಂಡು ಮಾಡಬಾರ್ದು. ಪ್ರಧಾನ ಕರ್ಮ ಅಸಮಾಪ್ಯ ಮಧ್ಯೆ ಪುನಃ ಪ್ರಧಾನಾಂತರ ಆರಂಭ ಅಯೋಗ ನಿಯಮ ಇದು. ಪ್ರಧಾನ ಕರ್ಮ ಅಸಮಾಪ್ಯ, ಪ್ರಧಾನ ಕರ್ಮವನ್ನು ಮುಗಿಸ್ತೇನೆ, ಮಧ್ಯದಲ್ಲಿ ಪುನಃ ಪ್ರಧಾನಾಂತರ ಆರಂಭ ಯೋಗ, ಮತ್ತೊಂದು ಪ್ರಧಾನ ಕರ್ಮ ಮಾಡೋದಕ್ಕೆ ಅವಕಾಶ ಇಲ್ಲ. ಪ್ರಧಾನ ಕರ್ಮ ಮುಗಿಸ್ತೇನೆ, ಮತ್ತೊಂದು ಪ್ರಧಾನ ಕರ್ಮ ಮಾಡೋಕ್ಕೆ ಸಾಧ್ಯ ಇಲ್ಲ. ಮತ್ತು ಅರಿಕೆ ಜಪ ಮಾಡ್ತೇವೆ ಅಂದರೆ ಅದರದೇ ಯೂನಿಟ್, ಅದು ಅದರದೇ ಯೂನಿಟ್ ಆದ ಮಾಡ್ಲಿಕ್ಕೆ ಬರುತ್ತೆ ಹೊರತು ಏನು ಮಾಡೋಕ್ಕೆ ಬರೋದಿಲ್ಲ. ಒಬ್ಬರು ಬಂದಿರ್ತಾರೆ ಬ್ಯಾಂಕಿಗೆ, ಒಬ್ಬನ ಕೆಲಸ ಇನ್ನೊಬ್ರು ಅರ್ಧ ತೊಗೊಂಬಿಟ್ರೆ ಏನಾಗುತ್ತೆ, ಎಲ್ಲ ತೊಗೊಂಬಿಟ್ರೆ ಕೊನೆಗೆ ಅಷ್ಟೇ ಕನ್ಫ್ಯೂಷನ್ನಾಗಿ ಎಷ್ಟೋ ಜನ ಸಸ್ಪೆಂಡ್ ಆಗಿ ಹೋಗ್ತಾರೆ. ಲೆಕ್ಕ ಹೆಚ್ಚು ಕಡಿಮೆ ಆಯಿತು ಅಂತೇಳಿ ಏನು ಮಾಡಬೇಕು, ಅವ್ರಿಗೆ ಒಂದು ಮುಗಿಸ್ಬಿಡ್ತಾನೆ ಪೂರ್ತಿ, ಮುಂದೆ ಬರಬೇಕು. ಆ ಥರ ಒಬ್ಬರನ್ನ ಮುಗಿಸಿದ ಮೇಲೆ ಚೆಕ್ ಮಾಡಿ ಒಳಬಿಡ. ಒಬ್ಬೊಬ್ಬ ಎಲ್ಲ ಸಾಲ ಒಬ್ಬರು ಚೆಕ್ ಮಾಡ್ತೇವೆ, ಮತ್ತು ಒಂದು ಸೈಡ್ ಚೆಕ್ ಮಾಡಿರೋದೇ ಚೆಕ್ ಮಾಡೋದು. ಅವು ಈ ಸೈಡ್ ಶಿಫ್ಟ್ ಮಾಡಿಕೊಂಡ್ರೆ ಮುಗೀತು. ಅವರು ಶಿಫ್ಟ್ ಮಾಡಬೇಕಾದ್ರೆ ಈ ಕಡೆ ಇಟ್ಕೊಂಡಿದ್ದು ಈ ಕಡೆ ಶಿಫ್ಟ್ ಮಾಡಿಕೊಂಡ ಚೆಕ್ ಮಾಡಬೇಕಾದ್ರೆ ಅವಾಗೇನಾಗುತ್ತೆ, ಚೆಕ್ ಮಾಡಿ ಪರ್ಪಸ್ಸೇ ಸರ್ವ್ ಆಗೋದಿಲ್ಲ. ಆದ್ದರಿಂದ ಒಂದು ಚೆಕಿಂಗ್ ಮುಗಿಸ್ಬೇಕು, ಹೇಗೋ ಇದನ್ನು ಹಾಗೆ ಮಾಡಬೇಕು. ಉಕ್ತಂಚ ವಾರಾಹೇ, ಇದಕ್ಕೊಂದು ಮತ್ತೆ ಪ್ರಮಾಣ. ನಿತ್ಯಂತು ತರ್ಪಣಂ ಕೃತ್ವಾ ಗಾಯತ್ರೀಂ ಯೋಜಪೇ ದ್ವಿಜಃ ವೃಥಾತಸ್ಯ ಭವೇಜ್ಜಾಪ್ಯಂ ಪಿತೃಹಾ ಸೋಪಿ ಜಾಯತೆ. ಒಂದು ವಾಕ್ಯ ಬೇರೆ. ನಿತ್ಯಂತು ತರ್ಪಣಂ ಕೃತ್ವಾ ಗಾಯತ್ರೀಂ ಯೋಜಪೇ ದ್ವಿಜಃ, ಯಾರು ಪಿತೃತರ್ಪಣಾದಿಗಳ ಬ್ರಹ್ಮಯಜ್ಞ ತರ್ಪಣ ಕೊಟ್ಬಿಟ್ಟು ಗಾಯತ್ರಿ ಜಪ ಮಾಡ್ತಾರೋ ವೃಥಾತಸ್ಯ ಭವೇಜ್ಜಾಪ್ಯಂ, ಅವ್ರು ಸಂಧ್ಯಾವಂದನೆ ಮಾಡಿನೂ ಉಪಯೋಗ ಇಲ್ಲ. ಆಮೇಲೆ ಜಪಕ್ಕೆ ಅಧಿಕಾರ ಹೋಗಿಬಿಡುತ್ತೆ. ಪಿತೃಹಾ ಸೋಪಿ ಜಾಯತೆ, ಅವನು ಪಿತೃಹತ್ಯೆ ಮಾಡಿದ ಪಾಪು ಗುರಿ ಆಗ್ತಾನೆ. ಗೊತ್ತಾಯ್ತು, ಇಲ್ಲೆಲ್ಲೋ ಸೇರಿ ಯಾವುದಾದ್ರು ಮಾಡೋಂಗಿಲ್ಲ, ಆ ಸಿಸ್ಟಮಲ್ಲೇ ಮಾಡಬೇಕಲ್ಲ. ಅನ್ಯೇತು ಸಂಧ್ಯಾ ಸಮಾಪ್ತೇ ಪೂರ್ವಂ ಅರ್ಘ್ಯಾಂತರ ಸಂಧ್ಯಾವಂದನಂ ಕೃತ್ವಾ ಬ್ರಹ್ಮಯಜ್ಞ ದೇವಋಷಿಪಿತರ್ಪಣಂ ವಿಧಾಯ ಉಪಸೂರ್ಯ ಉಪಸ್ಥಾನಾದಿ ಕುರ್ಯಾದಿತಿ ವದಂತಿ ತೇಷಾಮಯಂ ಯುಕ್ತಿ ಸಂಕ್ಷೇಪ. ಒಂದು ಪಾಯಿಂಟ್ ಹೇಳ್ತೆ, ಕೆಲವರಿದ್ದಾರೆ ಸಂಧ್ಯಾ ಸಮಾಪ್ತಿ ಮುಗಿಗಿದ ಮುಂಚಿತವಾಗಿ ಅರ್ಘ್ಯ ಕೊಟ್ಟಾದ ಮೇಲೇ ಗೊತ್ತಾ, ಅರ್ಘ್ಯದ ಸಂಧ್ಯಾವಂದನೆ ಮಾಡಿಬಿಟ್ಟು ಬ್ರಹ್ಮಯಜ್ಞ ಎಲ್ಲ ಮಾಡಿಬಿಟ್ಟು ಆಮೇಲೆ ಜಪ ಮಾಡ್ತಾರೆ. ಕೆಲವರು ಪದ್ಧತಿ ಇಟ್ಕೊಂಡಿದ್ದಾರೆ. ಆ ಶಾರ್ಟ್ಕಟ್ ಮೆಥಡ್ ಮಾಡ್ಲಿಕ್ಕೆ ಹೊರಟು ಏನೇನೋ ಆಗಿಬಿಡುತ್ತೆ. ಹಾಗೆ ಮಾಡಬಾರ್ದು ಅಂತ ಹೇಳ್ತಾರೆ. ಪ್ರಧಾನ ಕರ್ಮನ ಹಾಗೆಲ್ಲ ಮಿಕ್ಸಪ್ ಮಾಡ್ಲಿಕ್ಕೆ ಹೋಗಬಾರ್ದು. ದೇವಾದಿ ತರ್ಪಣಾತ್ ಪೂರ್ವಂ ಸಂಧ್ಯಾಂಗತ್ವೇನ ಯೋ ಜಪೇತ್ ಗಾಯತ್ರಿ ಮನ್ಯಮಂತ್ರಾಂಶ್ಚ ತತ್ಸರ್ವಂ ನಿಷ್ಫಲಂ ಭವೇತ್ ಇತಿ ವಿಷ್ಣುತೀರ್ಥೀಯೇ. ಒಂದು ವಾಕ್ಯ ಇದೆ, ಆ ವಾಕ್ಯ ಅವ್ರಿಗೆ ಬೇಸು. ಏನು ವಾಕ್ಯ ಬೇಸು ಅಂದರೆ, ದೇವಾದಿ ತರ್ಪಣಾತ್ ಪೂರ್ವಂ ಸಂಧ್ಯಾಂಗತ್ವೇನ ಯೋ ಜಪೇತ್ ಗಾಯತ್ರಿ ಮನ್ಯಮಂತ್ರಾಂಶ್ಚ ತತ್ಸರ್ವಂ ನಿಷ್ಫಲಂ ಭವೇತ್. ದೇವಾದಿ ತರ್ಪವನ್ನು ಕೊಡೋದಕ್ಕಿಂತ ಮುಂಚಿತವಾಗಿ ಯಾರು ಗಾಯತ್ರಿ ಜಪ ಮಾಡ್ತಾರೋ ಗಾಯತ್ರಿ ಜಪ ವೇಸ್ಟ್ ಅಂತ ಒಂದು ವಾಕ್ಯ ಇದೆ. ಅದನ್ನ ಇಟ್ಕೊಂಡ್ಬಿಟ್ಟು ಏನು ಮಾಡ್ತಾರೆ ಅವರು, ಅರ್ಘ್ಯ ಕೊಟ್ಟ ತಕ್ಷಣ ತರ್ಪಣ ಕೊಟ್ಬಿಡ್ತಾರೆ. ಮತ್ತು ಅವರಿಗೆ ಅದು ಬೇಸಿಸು. ಶುಚಿ ಸಂಧ್ಯಾಮುಪಾಸೀತ ಕುರ್ಯಾತ್ ದೇವಾದಿ ತರ್ಪಣಂ ತಿಷ್ಠನ್ ಉದಯ ಪರ್ಯಂತಂ ಗಾಯತ್ರ್ಯಷ್ಟಚರಂ ಜಯತಿ. ವಿಷ್ಣು ಧರ್ಮ ಓದ್ತಾರೆ. ವಿಷ್ಣು ತೀರ್ಥೇಯದಲ್ಲಿ ಅದಿದೆ, ವಿಷ್ಣು ಧರ್ಮೋತ್ತರದಲ್ಲಿ ಹೀಗಿದೆ. ಶುಚಿ ಸಂಧ್ಯಾಮುಪಾಸೀತ ಕುರ್ಯಾತ್ ದೇವಾದಿ ತರ್ಪಣಂ. ಶುದ್ಧವಾಗಿ ಸಂಧ್ಯಾವಂದನೆ ಮಾಡಬೇಕು, ದೇವಾದಿ ತರ್ಪಣ ಮಾಡಬೇಕು, ಆಮೇಲೆ ಸೂರ್ಯ ಹುಟ್ಟವ್ರಿಗೆ ಗಾಯತ್ರಿ ಜಪ ಮಾಡಬೇಕು ಅಂತ ಇನ್ನೊಂದಿದೆ. ಅಲ್ಲೊಂದು ವಾಕ್ಯ ಗಾಯತ್ರಿ ಅಷ್ಟಶತಂ ಜಪೇತ್ ಅಂತಿದೆ. ಅಷ್ಟಶತ ಅಂಬೋದಕ್ಕೆ ಅಷ್ಟೋತ್ತರ ಶತ ಆಗುತ್ತೆ, 800 ಬೇಕಾರಾಗ್ಬೋದು ಅಷ್ಟಶತ ಆದರೆ. ಅದು ನಿರ್ಣಯ ಅಲ್ಲ, ಅದಕ್ಕೆಲ್ಲ ತೀರ್ಮಾನ ಮಾಡಲಿಕ್ಕೆ ಆಚಾರ್ಯ ಬರೆದಿದ್ದು. ಇಂಥ ವಾಕ್ಯಗಳಿವೆ ಅಂತಲೇ ಆಚಾರ್ಯ ನಿರ್ಣಯ ಕೊಟ್ಟಿರೋದ್ರಿಂದ ಯಾವ್ಯಾವುದೋ ಓದ್ಕೊಂಡು ಮಾಡಬಾರ್ದು. ಏನು ಮಾಡಬೇಕಾಗ ಅಲ್ಲ, 108 ಆಗ್ಬೋದು, 800 ಆಗ್ಬೋದು, 2 ಆಗ್ಬೋದು. ಸಂಸ್ಕೃತದಲ್ಲಿ ಜರಹನ್ನ ತಪ್ಪು ತಿಳ್ಕೊಂಡಲ್ಲ. ಏಕಶತ ಆದರೆ 100 ಆಗ್ಬೋದು, 101 ಆಗ್ಬೋದು. ಹಾಂ, ಅಲ್ಲ, 2 ಪಕ್ಷ ಹೇಳ್ತಿದ್ದಾರೆ ಈಗ. ಹೀಗಿದೆ ಅದು ತೀರ್ಮಾನ ಮಾಡ್ತಾರೆ ಈಗ. ಏವ ಉಭಯ ವಾಕ್ಯೆ ಪ್ರಾಬಲ್ಯಾನ್ಯಥಾನುಪವೃತ್ತಿಂ ದೃಷ್ಟ್ವಾ ಪಕ್ಷದ್ವಯಂ ಕೇಚಿತ್ ಕಲ್ಪಯಂತಿ. ಅರ್ಘ್ಯಪ್ರಧಾನಂ ಸಂಧ್ಯಾವಂದನಂ ಜಪಪ್ರಧಾನಂಚೇತಿ ಸಂಧ್ಯಾವಂದನಂ ದ್ವಿವಿಧಂ ತತ್ರಾದ್ಯ ಪಕ್ಷೇ. ಇವೆಲ್ಲ ಬ್ರಹ್ಮಸೂತ್ರದಲ್ಲಿ ಬಂತಲ್ಲ, ಇದು ವೈಶ್ವಾನರನು ಅವರ ಪ್ರಶ್ನೆ ಆ ಥರ ಇವೆಲ್ಲ ಕೂಡ. ಹಾಗೆ ಏನು ಮಾಡಬೇಕೀಗ, ಅರ್ಘ್ಯ ಕೊಟ್ಟು ಮಾಡಬೇಕು ಅಥವಾ ಸಂಧ್ಯಾರು ಮುಗಿಸಿ ಮಾಡಬೇಕು ಪ್ರಶ್ನೆ. ಎರಡೂ ಬಿಡಬೇಕು, ಎರಡೂ ಮಾಡಬೇಕು ಅನ್ನೋದು ಪ್ರಶ್ನೆ. ಗದ್ದಲ ಬದಿಗೆ ಎರಡೂ ಬಿಟ್ಬಿಡ್ತಾರೆ ಕೊನೆ, ಪ್ರೋಗ್ರಾಮ ಕ್ಯಾನ್ಸಲ್. ಏನೋ ಅದೊಂದಿದೆ. ವೈಷ್ಣವಿಕತೆ ಮುಚ್ಚೋಡಿ ಇನ್ನೊಂದು ವಾಕ್ಯ ಇದೆ. ಇಷ್ಟು ವಾಕ್ಯ ನೋಡಿದ ಮೇಲೆ ಏನಾಗುತ್ತೆ ನಮಗಾಗ ಭಾರಿ ಕನ್ಫ್ಯೂಷನ್ ಬರುತ್ತೆ. ನಿರ್ಣಯ ಬೇಕಾ, ಬ್ರಹ್ಮಸೂತ್ರದಲ್ಲಿ ಹೇಗೆ ನಿರ್ಣಯ ಬೇಕು, ಇದಕ್ಕೂ ನಿರ್ಣಯ ಬೇಕು. ನಿರ್ಣಯ ಬಂದಾಗಲೇ ಖುಷಿಯಿಂದ ಮಾಡೋಕ್ಕೆ ಸಾಧ್ಯ. ಮತ್ತು ಇದೆಲ್ಲ ಇದಾಗಲ್ಲ, ಆಸಿಲೇಟ್ ಆಗಲ್ಲ, ಮೈಂಡ್ ಫರ್ಮ್ ಆಗಿರುತ್ತೆ. ಅರ್ಘ್ಯಪ್ರಧಾನಂ, ಅದಕ್ಕೆ ಕೆಲವು ವ್ಯವಸ್ಥೆ ಮಾಡಿಬಿಟ್ರು. ಏನಂತ, ಅರ್ಘ್ಯಪ್ರಧಾನ ಸಂಧ್ಯಾ ವಂದನೆ ಅಂತ ಕೆಲವರು
ಜಪಪ್ರಧಾನ ಸಂಧ್ಯಾವಂದನೆ ಅಂತ ಕೆಲವರು. ಅರ್ಘ್ಯಪ್ರಧಾನ ಸಂಧ್ಯಾವಂದನೆ ಅಂದ್ರೇನು? ಅರ್ಘ್ಯ ಕೊಟ್ಟ ಮೇಲೆ ಸಂಧ್ಯಾವಂದನೆ ಮುಗಿದಾಗ ಲೆಕ್ಕ ಅದರಿಂದ ಮಾಡ್ಬೋದು ಅಂತ ಒಂದು ವಾದ. ಇಲ್ಲ ಜಪ ಮಾಡಿದ ಮೇಲೆ ಸಂಧ್ಯಾವಂದನೆ ಮಾಡಬೇಕು ಅಂತ ಇನ್ನೊಂದು ವಾದ. ಅರ್ಘ್ಯಪ್ರಧಾನ ಕೆಲವಿದೆ, ಪಿಂಡ ಪ್ರಧಾನವಾದ ಅಂತ ಶ್ರಾದ್ದ ಬೇರೆ, ಗೊತ್ತಾಯ್ತಾ? ಭೂರಿ ಭೋಜನ ಪ್ರಧಾನವಾದ ಶ್ರಾದ್ದ ಬೇರೆ ಅಂತಲ್ಲಿ ವ್ಯತ್ಯಾಸ ಇದೆ. ಕೆಲವು ಭೂರಿ ಭೋಜನ ಪ್ರಾಧಾನ್ಯ ಕೆಲವರು ಕೊಡ್ತಾರೆ, ಪಿಂಡ ಪ್ರಧಾನ ಕೆಲವರು ಕೊಡ್ತಾರೆ ಅಂತ ವಾಕ್ಯ ಇದೆ. ಆ ಥರ ಇದನ್ನು ವ್ಯವಸ್ಥೆ ಮಾಡ್ಕೋಬೋದು. ಆ ವಿಷಯ ಹೆಚ್ಚು ಬೇಡ, ಡಿಫ್ರೆನ್ಸ್ ಕೇಳಿದ್ದು ಅಷ್ಟೇ ಇಲ್ಲಿ ಹೇಳ್ತಿರೋದು. ತತ್ರ ಆದ್ಯ ಪಕ್ಷೆ ಅರ್ಘ್ಯಾಂತ ಸಂಧ್ಯಾವಂದನಂ ಕೃತ್ವ ಬ್ರಹ್ಮಜ್ಞ ತರ್ಪಣಂ ಕೃತ್ವ ಜಪಸೂರ್ಯ ಉಪಸ್ಥಾನಾದಿ ಕುರ್ಯಾತ್. ಜಪ ಪ್ರಾಧಾನ್ಯ ಪಕ್ಷೆ ಅರ್ಘ್ಯ ಜಪಸೂರ್ಯ ಉಪಸ್ಥಾನಂ ಕೃತ್ವ ಅಂತೆ ಬ್ರಹ್ಮಯಜ್ಞ ದೇವ ಋಷಿ ಪಿತೃತರ್ಪಣಂ ಕುರ್ಯಾತ್. ಈ ರೀತಿ ಅವರು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಅರ್ಘ್ಯ ಕೊಟ್ಟು ಅರ್ಘ್ಯದ ಸಂಧ್ಯಾವಂದನೆ ಮಾಡಿ ಬ್ರಹ್ಮಯಜ್ಞ ತರ್ಪಣ ಮುಗಿಸಿಬಿಟ್ಟು ಆಮೇಲೆ ಜಪ ಮಾಡಿ ಅಂತ ಒಂದು ಪಕ್ಷ. ಇಲ್ಲ ಅರ್ಘ್ಯ ಜಪನೂ ಪೂರೈಸಿ ಇದು ಮಾಡಿ ಇನ್ನೊಂದು ಪಕ್ಷ ಅಂತ ಒಂದು ವಾದ ಇದೆ. ಅದನ್ನ ಹೇಳಿದೆ ವಯಂತು ಬ್ರೂಮಃ, ನಾವು ಹೇಳ್ತೇವೆ ಹೇಳ್ತಾರೆ. ನಮ್ಮ ಅಭಿಪ್ರಾಯ ಅಂದರೆ ಹಾಗಲ್ಲ, ಆಚಾರ ನಿರ್ಣಯ ಫೈನಲ್ಲು. ಅವ್ರು ಹೇಳೋದು ಭಗವತ್ಪಾದೋಕ್ತಂ ಸಂಧ್ಯಾ ಸಮಾಪ್ತ್ಯನಂತರಂ ಬ್ರಹ್ಮಯಜ್ಞಾದಿ ಅನುಯಿತ ಹೋಮೇನೌ ಹೋಮಿನಃ ಅಪೇಕ್ಷ ದೇವಾದಿತರ್ಪಣಾತ್ ಪೂರ್ವಂ ಸಂಧ್ಯಾಂಗ ಗಾಯತ್ರಿ ಮಂತ್ರ ಜಪ ನಿಷೇಧಕ ವಚನಂ ವಿಷ್ಣುತೀರ್ಥೇಯೇ ತದಿತರ ಹೋಮಿನಃ ಅಪೇಕ್ಷ ಇತಿ. ತಥಾ ಹಿ ಅಲ್ಲಿ ಎರಡು ಮತ್ತೆ ಸಮಾನ. ಅನುದಿತ ಹೋಮಿಗಳು ಅಂತ ಕೆಲವರು, ಉದಿತ ಹೋಮಿಗಳು ಅಂತ ಕೆಲವರು ಇದ್ದಾರೆ. ಉದಿತ ಹೋಮಿಗಳು ಅಂದರೆ ಸೂರ್ಯ ಹುಟ್ಟಿದ ಮೇಲೆ ಹೋಮ ಮಾಡೋದು. ಅನುದಿತ ಹೋಮಿಗಳು ಅಂದರೆ ಸೂರ್ಯ ಹುಟ್ಟೋದಕ್ಕಿಂತ ಮಾಡೋದು. ಅದಕ್ಕೋಸ್ಕರವಾಗಿ ವ್ಯವಸ್ಥೆ ಮಾಡಿದ್ದಾರೆ ಅಂತ ಒಂದು ಪಕ್ಷ ಇದೆ. ಇನ್ನೊಂದು ಸಮಾಧಾನ ಈಗ, ಇನ್ನೊಂದು ಸಮಾಧಾನ ಬಂತೀಗ. ಅದನ್ನು ಹೇಳ್ತಾರೆ ಅನುದಿತ ಹೋಮಿತಯ ಸಮ್ಮತಸ್ಯ ಕೃಷ್ಣಸ್ಯ ಆಹ್ನಿಕೆ ಹೋಮೋತ್ತರಂ ತರ್ಪಣ ಮುಕ್ತಂ ಭಾಗವತೇ. ಭಾಗವತದಲ್ಲಿ ಕೃಷ್ಣ ಏನು ಮಾಡ್ದ? ಆಹ್ನಿಕ ಮಾಡಿ ಹೋಮೋತ್ತರಂ ಆಹ್ನಿಕೆ ತರ್ಪಣ ಹೋಮ ಎಲ್ಲ ಮಾಡಿದ ಮೇಲೆ ತರ್ಪಣ ಕೊಟ್ಟ ಅಂತ ಭಾಗವತಲ್ಲಿ ಹೇಳ್ತಾರೆ. ಆ ವಾಕ್ಯ ಕೋಟ್ ಮಾಡ್ತಾರೆ. ಅಥಾಪ್ಲುತೋ ಅಂಭಶ್ಯಮಲೆ ಯಥಾ ವಿಧಿ ಕ್ರಿಯಾಕಲಾಪಂ ಪರಿಧಾಯ ವಾಸಸಿ ಚಕಾರ ಸಂಧ್ಯೋಪಗಮಾದಿ ಸತ್ತಮೋ ಕುತಾನಲೋ ಬ್ರಹ್ಮ ಜಜಾಪವಗ್ಯತಃ. ಭಾಗವತದ ವಾಕ್ಯ ಇದೆ. ಕೃಷ್ಣ ಸ್ನಾನ ಮುಗಿಸಿ ಸಂಧ್ಯಾವಂದನೆ ಮಾಡಿ ಹೋಮ ಮಾಡಿ ಆಮೇಲೆ ಜಪ ಮಾಡ್ದ, ಇನ್ನೊಂದು ಜಪಗಳು, ಹೀಗೆಲ್ಲ ವಾಕ್ಯಗಳಿವೆ. ಉಪಸ್ಥಾಯ ಅರ್ಕಬುದ್ಧ್ಯಂತಂ ತರ್ಪಯಿತ್ವಾ ಆತ್ಮನಃ ಕಲಾಹ. ಇನ್ನೊಂದು ಕಡೆ ಹೇಳ್ತಾರೆ ಉಪಸ್ಥಾಯ ಅರ್ಕಬುದ್ಧ್ಯಂತಂ, ಸೂರ್ಯ ಹುಟ್ಟುವಾಗ ನಮಸ್ಕಾರಾದಿಗಳನ್ನು ಮಾಡಿ ಆಮೇಲೆ ತರ್ಪಣ ಕೊಟ್ಟು ದೇವಾನ್ ಋಷೀನ್ ಪಿತೃನ್ ವಿಪ್ರಾನ್ ವೃದ್ಧಾನ್ ಅಭ್ಯರ್ಚ್ಯ ಚಾತ್ಮವಾನಿತಿ. ವೃದ್ಧರನ್ನು ಕೂಡ ನಮಸ್ಕರಿಸಿದ ಅಂತ ಮುಂದೆ ಬರುತ್ತೆ. ಅನುದಿತ ಹೋಮಿನೋ ಮಾಧ್ಯಂದಿನಾ ಅತಏವ ವಾಜಸನೇಕ ಬ್ರಾಹ್ಮಣೆ ಉದಿತ ಹೋಮಿನಾಂ ನಿಚ್ಛಿನ್ನಂ ಅಗ್ನಿಹೋತ್ರಂ ಮನ್ಯಾಮಹೇ ಇತ್ಯುಚಿತ ಹೋಮ ನಿಂದಾಪೂರ್ವಕಂ ಅನುದಿತ ಹೋಮ ಸಮರ್ಥಿತಃ. ಆಶ್ವಲಾಯನಾ ಬಾಹುರಚಾಶ್ಚ ಸೂರ್ಯೋದಯಾನಂತರಮೇವ ಹೋಮಿನಃ ಅತಏವ ಉಕ್ತಂ ಐತರೇಯ ಬ್ರಾಹ್ಮಣೆ ಪ್ರಾತಃ ಯೇ ವದಂತಿ ಪುರೋದಯಾಜ್ಜುಹ್ವತಿ ಯೋ ಅಗ್ನಿಹೋತ್ರಂ ದಿವಾಕೀರ್ತ್ಯಮದಿವಾಕೀರ್ತಯಂತ ಇತ್ಯನುದಿತ ಹೋಮಂ ನಿಂದಿತ್ವಾ ತಸ್ಮಾದುದಿತೆ ಹೋತವ್ಯಂ ಇತಿ ಉದಿತ ಹೋಮ ಪ್ರಶಂಸಿತಃ. ಯದ್ವಾ ಅದು ಡಿಸ್ಕಷನ್ ಇದೆ, ನಾಳೆ ಕಂಟಿನ್ಯೂ ಮಾಡೋಣ. ಡಿಸ್ಕಷನ್ನಲ್ಲಿ ಕೊನೆ ಫೈನಲ್ ತೀರ್ಮಾನ ಆಚಾರ್ಯ ಹೇಳಿದಾರಲ್ಲ ಅದನ್ನು ಮಾಡಬೇಕು ಅಂತ ಈಗ ನಮಗೆ ಅರ್ಥ ಆಗುತ್ತೆ. ಸದಾಚಾರ್ಯ ಆಚಾರ್ಯ ಯಾತಕ್ಕೆ ಬರೆದರು ಅಂದರೆ ಈ ಗೊಂದಲ ಸಂಕ್ಷಿಪ್ತ ತಿಳಿಸೋದ್ರ ಜೊತೆಗೆ ಗೊಂದಲ ಕೂಡ ಪರಿಹಾರ ಮಾಡಬೇಕಾಗಿದೆ. ತುಂಬ ಜನ ಏನು ಮಾಡ್ತಾರೆ, ಆಚಾರ್ಯ ಹೇಳಿದ್ದಾರೆ ಸ್ಮೃತಿಯಲ್ಲಿ ಹಾಗೆ ಅದನ್ನು ತೊಗೊಂಡ್ಬಿಡ್ತಾರೆ. ಹಾಗೆ ಮಾಡಬಾರ್ದು. ಸುಪ್ರೀಂ ಕೋರ್ಟ್ ಹೀಗೆ ಹೇಳಿದೆ, ನಮ್ಮ ಪಂಚಾಯತ್ ಪ್ರಕಾರ ಹೀಗೆ ಆಗಲಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಆಗಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ಬಗ್ಗೆ ನಾಳೆ ದಿವಸ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯತವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.